ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಸ್ನೇಹಿತರೆ, RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಜಿ ಅವರು ಪ್ರಿಯಾಂಕ ಖರ್ಗೆ ಅವರು ಬರೆದಿದಂತ ಪತ್ರಕ್ಕೆ ಒಂದು ರಿಯಾಕ್ಷನ್ ಕೊಡುವ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಪ್ರಿಯಾಂಕ ಖರ್ಗೆ ಏನ್ ಕೇಳಿದ್ರು, ನಿಮ್ ಸಂಘವನ್ನ ನೀವು ಯಾಕೆ ನೋಂದಣಿ ಮಾಡಿಸ್ಕೊಳ್ತಾ ಇಲ್ಲ, ನೀವು ಇಷ್ಟೊಂದು ವಹಿವಾಟು ಮಾಡ್ತಾ ಇದ್ದೀರಿ, ಕಾನೂನಿನ ವ್ಯಾಪ್ತಿಗೆ ಒಳಪಡಿ ಅಂತ ಹೇಳಿ ಅವರು ಪತ್ರವನ್ನ ಬರೆದಿದ್ರು. ಆ ಪತ್ರಕ್ಕೆ ಉತ್ತರವನ್ನ ಕೊಟ್ಟಂತ ಮೋಹನ್ ಭಾಗವತ್ ಅವರು, ನೋಡಿ, ಸಂಘ ಬ್ರಿಟಿಷರ ಕಾಲದಲ್ಲಿ ಹುಟ್ಟಿಕೊಂಡಿದ್ದು 100 ವರ್ಷಗಳನ್ನ ಪೂರೈಸಿದೆ. ಇದುವರೆಗೂ ಯಾವ ಸರ್ಕಾರವೂ ಯಾವ ಪ್ರಾಧಿಕಾರವೂ ನಮ್ಮನ್ನ ಪ್ರಶ್ನೆ ಮಾಡಿಲ್ಲ. ಹಾಗಾಗಿ ನಾವು ಇದಕ್ಕೆ ಉತ್ತರ ಕೊಡ್ಬೇಕಾ ಕೊಡಬಾರ್ದು ಅನ್ನೋ ಅರ್ಥದಲ್ಲಿ ಹೇಳಿ ಇನ್ನೊಂದು ಮಾತು ಹೇಳ್ತಾರೆ, ನಾವು ಸರ್ಕಾರದಿಂದ ಯಾವ ಸೌಲಭ್ಯವನ್ನೂ ಪಡೆದುಕೊಂಡಿಲ್ಲ, ಹಾಗಾಗಿ ಸಂಘವನ್ನ ನೋಂದಣಿ ಮಾಡಿಸಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿ ಈ ಒಂದು ಪ್ರಶ್ನೆಗೆ ತಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ. ಸ್ನೇಹಿತರೆ, ಒಂದು ಕ್ಲಾರಿಫಿಕೇಶನ್ ಏನು ಅಂದ್ರೆ, ಯಾವುದೇ ಸಂಘ ಆಗ್ಲಿ ಏನು ಸರ್ಕಾರದಿಂದ ಅನುದಾನವನ್ನ ಪಡೆದ್ರೆ ಮಾತ್ರ ನೋಂದಣಿ ಮಾಡ್ಕೋಬೇಕು ಅಂತೇನಿಲ್ಲ. ನೀವು ಬೇರೆ ಕಡೆಯಿಂದನೂ ಕೂಡ ದೇಣಿಗೆಯನ್ನ, ಸರ್ಕಾರದಿಂದ ದೇಣಿಗೆಯನ್ನ ನಾವು ಪಡೆದಿಲ್ಲ ಹಾಗಾಗಿ ನೋಂದಣಿ ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳುವ ಹಾಗಿಲ್ಲ. ನೀವು ಸರ್ಕಾರದಿಂದ ಪಡೆಯದೇ ಇರಬಹುದು, ಆದರೆ ಬೇರೆ ಕಡೆಯಿಂದ ದೇಣಿಗೆಯನ್ನ ಪಡೆದ್ರೆ, ಆರ್ಥಿಕವಾದ ವ್ಯವಹಾರಗಳನ್ನ ಮಾಡಿದ್ರೆ, ದೊಡ್ಡ ಮಟ್ಟದಲ್ಲಿ ನಿಮ್ಮ ಆರ್ಥಿಕವಾದ ವ್ಯವಹಾರಗಳು ಇದ್ರೆ, ಆ ಒಂದು ವ್ಯವಹಾರಗಳು ಏನು ಇನ್ಕಮ್ ಟ್ಯಾಕ್ಸ್ ನ ವ್ಯಾಪ್ತಿಗೆ ಬಂದ್ರೆ ನೀವು ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ದೊಡ್ಡ ಮಟ್ಟದ ನಿಮ್ಮದೇ ಆದಂತಹ ಬಿಲ್ಡಿಂಗ್ಗಳು, ಕಚೇರಿಗಳು, ಭೂಮಿ ಇವೆಲ್ಲ ಇದೆ. ಈಗ ಮೋಹನ್ ಭಾಗವತ್ ಅವರು ಹೇಳೋದೇನು ನೋಡ್ರಿ, ನಾವು ಸರ್ಕಾರದಿಂದ ಅನುದಾನ ಪಡ್ಕೊಳ್ಳಲ್ಲ, ಹಾಗಾಗಿ ಸಂಘವನ್ನ ನೋಂದಣಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಈಗ ಮೋಹನ್ ಭಾಗವತ್ ಅವರಿಗೆ ಸರ್ಕಾರದಿಂದ ಎಷ್ಟು ಕೋಟಿಯ ವೆಚ್ಚದಲ್ಲಿ Z+ ಭದ್ರತೆಯನ್ನ ಕೊಡಲಾಗ್ತಾ ಇದೆ. ಇದು ಮೋಹನ್ ಭಾಗವತ್ ಅವರಿಗೆ ಕೊಡಲಾಗುತ್ತಿರುವಂತ Z+ ಭದ್ರತೆ ಇದೆಯಲ್ಲ, ಕೇಂದ್ರ ಸರ್ಕಾರದ್ದು, ಆ ಒಂದು ಭದ್ರತೆಯ ವೆಚ್ಚವನ್ನ RSS ಭರಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತ Z+ ಭದ್ರತೆಯ ವೆಚ್ಚವನ್ನ ಈ ದೇಶದ ಪ್ರಜೆಗಳು ಭರಿಸ್ತಾ ಇದ್ದಾರೆ, ಕರ್ನಾಟಕದವರು ಸೇರ್ಕೊಂಡಿದ್ದಾರೆ. ಅಲ್ಲಿಗೆ ಸರ್ಕಾರದಿಂದ ಇವರು ಸಹಾಯವನ್ನ ಪಡ್ಕೊಂಡಂಗಾಯ್ತು. ಮೋಹನ್ ಭಾಗವತ್ ಅವರು ತಮಗೆ ಕೊಡಲಾಗುತ್ತಿರುವಂತಹ ಭದ್ರತೆಯ ವೆಚ್ಚವನ್ನ RSS ಮೂಲಕನೋ ಅಥವಾ ತಮ್ಮ ಸ್ವಂತ ಖರ್ಚಿನಿಂದ ಮಾಡ್ಕೊಂಡಿದ್ರೆ ಸಮಸ್ಯೆ ಇರ್ತಾ ಇರ್ಲಿಲ್ಲ. ಈಗ ಅವರು Z+ ಭದ್ರತೆಯನ್ನ ಪಡೆದುಕೊಳ್ಳುತ್ತಿರುವುದು ಕೇಂದ್ರ ಸರ್ಕಾರದಿಂದ ಮತ್ತು ಆ ವೆಚ್ಚವನ್ನ ಭರಿಸುತ್ತಿರುವಂತಹದ್ದು ದೇಶದ ಜನರ ಹಣ, ತೆರಿಗೆಯ ಹಣ. ಎಷ್ಟಾಗತ್ತೆ ಈಗ ಹೇಳ್ತಿದ್ದಾರೆ, ನಾವು ₹1 ತೆಗೆದುಕೊಳ್ಳಲ್ಲ, ನೋಂದಣಿ ಮಾಡ್ಕೊಳ್ಳಲ್ಲ, ಆದ್ರೆ ನಿಮಗೆ ಕೊಡ್ತಿರುವಂತ ಭದ್ರತೆ ದೇಶದ ಜನರದ್ದು, ದೇಶದ ಜನರ ತೆರಿಗೆಯ ಹಣದ್ದು ಅನ್ನೋದು ನಿಮ್ಮ ಗಮನಕ್ಕಿರ್ಲಿ ಮತ್ತು ಎಲ್ರಿಗೂ ಗೊತ್ತಾಗ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರನಾದ್ರೂ ಇವರು ನೋಂದಣಿ ಮಾಡಿಸ್ಕೊಳ್ತಾರ ಇಲ್ಲ ಅನ್ನೋದ್ರ ಬಗ್ಗೆ ಕೇಳೋಣ. ಎಷ್ಟು ಖರ್ಚಾಗ್ತಾ ಇದೆ, ಏನೇನ್ ಆಗ್ತಾ ಇದೆ ಅಂತೇಳಿ ಸ್ವಲ್ಪ ಡೀಟೇಲ್ ನೋಡೋಣ. ಸ್ನೇಹಿತರೆ, ಈಗ ನೋಡಿ, ವರ್ಷಕ್ಕೆ ಮೋಹನ್ ಭಾಗವತ್ ಜಿ ಅವರಿಗೆ ಏನು ಭದ್ರತೆ ಕೊಡ್ಲಾಗ್ತಿದೆಯಲ್ಲ, ಆ ಭದ್ರತೆಯ ವೆಚ್ಚವನ್ನ ನೋಡೋಣ. ವರ್ಷಕ್ಕೆ 5.4 ಕೋಟಿ, 5,04,00,000 ಹಣ ವರ್ಷಕ್ಕೆ ಖರ್ಚಾಗ್ತಾ ಇದೆ ಮೋಹನ್ ಭಾಗವತ್ ಅವರಿಗೆ ಕೊಡ್ತಾ ಇರುವಂತ ಭದ್ರತೆಯ ವೆಚ್ಚ. 5,04,00,000 ಅದು ಜನರ ತೆರಿಗೆಯ ಹಣ. ಇದು RSS ಕೊಡ್ತಾ ಇರುವಂತಹ ಹಣ ಅಲ್ಲ. ಇದು ಎಲ್ಲ ವೀಕ್ಷಕರ ಗಮನಕ್ಕೆ ಮತ್ತು ಮೋಹನ್ ಭಾಗವತ್ ಜಿ ಅವರ ಗಮನಕ್ಕೆ ಕೂಡ ನಾವು ತರ್ತಾ ಇದ್ದೀವಿ. ಜೊತೆಗೆ ತಿಂಗಳಿಗೆ ಎಷ್ಟು ಖರ್ಚಾಗ್ತಾ ಇದೆ? 30 ರಿಂದ 40 ಲಕ್ಷ ಹಣ ಖರ್ಚಾಗತ್ತೆ ತಿಂಗಳಿಗೆ. ಆಮೇಲೆ ಕಳೆದ 10 ವರ್ಷದಿಂದ ಇವರಿಗೆ Z+ ಭದ್ರತೆಯನ್ನ ಕೊಡ್ಲಾಗ್ತಾ ಇದೆ. ಎಷ್ಟು ಖರ್ಚಾಗಿದೆ? ಬರೋಬ್ಬರಿ 54 ಕೋಟಿ. 54 ಕೋಟಿ ಹಣ. ಯಾರ ಹಣ? RSS ಹಣ ಅಲ್ಲ, ಇದು ಈ ದೇಶದ ಜನರ ತೆರಿಗೆಯ ಹಣ. 54 ಕೋಟಿ ಕಳೆದ 10 ವರ್ಷಗಳಲ್ಲಿ.
ಇದು ಸರ್ಕಾರದಿಂದ ಪಡೆದ ಹಣ ಮತ್ತು ಜನರ ತೆರಿಗೆ ಹಣ. ಹಾಗಾಗಿ ಮೋಹನ್ ಭಾಗವತ್ ಅವರು ನಾವು ಸರ್ಕಾರದಿಂದ ₹1 ಪಡ್ಕೊಳ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಮೋಹನ್ ಭಾಗವತ್ ಅವರಿಗೆ ಸರ್ಕಾರದಿಂದ 54 ಕೋಟಿ ಕಳೆದ 10 ವರ್ಷಗಳಲ್ಲಿ ಖರ್ಚು ಮಾಡಲಾಗಿದೆ. ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಇವ್ರು ಹೇಳ್ತಿದಾರಲ್ಲ ನಮಗೆ ಯಾವುದೇ ವಿಷಯ ಅಂತೇಳಿ. ಈಗ 54 ಕೋಟಿಯನ್ನ ಪಡ್ಕೊಂಡಿದ್ದಾರೆ. 2012ರಲ್ಲಿ ಮೋಹನ್ ಭಾಗವತ್ ಅವರಿಗೆ 2012ರಲ್ಲಿ UPA ಸರ್ಕಾರ ಅವರಿಗೆ Z+ ಭದ್ರತೆಯನ್ನ ಕೊಡ್ತು. ಆ ಸಂದರ್ಭದಲ್ಲಿಯೂ ಕೂಡ ಮೋಹನ್ ಭಾಗವತ್ ಅವರು ನನಗೆ ಭದ್ರತೆಯ ಅವಶ್ಯಕತೆ ಇಲ್ಲ ಅಂತೇಳಿ ನಿರಾಕರಣೆ ಮಾಡಲಿಲ್ಲ. UPA ಸರ್ಕಾರವು ಕೂಡ ಅವರಿಗೆ Z+ ಭದ್ರತೆಯನ್ನ ಕೊಡ್ತು. ಅದನ್ನ ಮೋಹನ್ ಭಾಗವತ್ ಅವರು ಕೂಡ ಒಪ್ಪಿಕೊಂಡ್ರು. ಆನಂತರ 2015ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಡ್ವಾನ್ಸ್ ಲೈಸನ್ ಅರೇಂಜ್ಮೆಂಟ್ಸ್ ಮಟ್ಟಕ್ಕೆ ಏರಿಸಿ ಒಂದು ಸ್ವಲ್ಪ ಉನ್ನತೀಕರಿಸಿ, ಸ್ವಲ್ಪ ದೊಡ್ಡ ಪ್ರಮಾಣ. ಯಾಕೆಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದು ಬಿಜೆಪಿ ಸರ್ಕಾರದ ಒಂದು ಮಾತೃ ಸಂಸ್ಥೆ ಅಲ್ವಾ, ಒಂದು RSS ಹೇಳಿದ ಹಾಗೆ ಕೇಳಬೇಕಲ್ಲ ಬಿಜೆಪಿ. ಹಾಗಾಗಿ ಮಾತೃ ಸಂಸ್ಥೆಗೆ ಒಂದು ರೀತಿಯ ಅನುಕೂಲ ಗೌರವ ಕೊಡ್ಬೇಕಲ್ಲ. ಆ ಒಂದು ಭದ್ರತೆಯನ್ನ ಹೆಚ್ಚಿಸಿ ಉನ್ನತೀಕರಿಸಿ ಈ ಜವಾಬ್ದಾರಿಯನ್ನ CISFಗೆ ಕೊಡಲಾಯಿತು. ಅಂದಿನಿಂದ ಈವರೆಗೆ ಅಂದ್ರೆ ಭಾಗವತ್ ಅವರಿಗೆ CISF 24 ಗಂಟೆಗಳ ಕಾಲ ಭದ್ರತೆಯನ್ನ ಕೊಡುತ್ತೆ. 24x7 ವರ್ಷದ 365 ದಿನಗಳವರೆಗೂ ಕೂಡ Z+ ಭದ್ರತೆಯನ್ನ ಕೊಡ್ಲಾಗತ್ತೆ. ಯಾರ ಹಣದಿಂದ? RSS ಹಣದಿಂದ ಅಲ್ಲ, ಜನರ ತೆರಿಗೆಯ ಹಣದಿಂದ. ಇದು ಗಮನಕ್ಕಿರಬೇಕು. ನೋಡಿದ್ರೆ Z+ ಭದ್ರತೆಯನ್ನ ಯಾರು ಪಡಿತಾರೆ, ಯಾರಿಗೆ ಕೊಡ್ಬೇಕು ನೋಡಿ? ಪ್ರಧಾನವಾಗಿ ರಾಜಕೀಯ ನಾಯಕರು, ಆಮೇಲೆ ಕೆಲವು VIP ಗಳು, ಉದ್ಯಮಿಗಳು, ಅವ್ರಿಗೆಲ್ಲ ಕೂಡ ಕೊಡ್ಬೇಕಾಗತ್ತೆ. ಅವರೆಲ್ಲ ಪಡ್ಕೊಂಡಿದ್ರು. ಇದು ನ್ಯಾಯಾಲಯದ ಗಮನಕ್ಕೂ ಹೋಗುತ್ತೆ, ಸಾರ್ವಜನಿಕ ಹಿತಾಸಕ್ತಿ ಆಗ್ತಾರೆ. ಮತ್ತೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ 2023ರಲ್ಲಿ ಒಂದು ಆದೇಶವನ್ನ ಕೊಡುತ್ತೆ. ಏನು ಖಾಸಗಿ ವ್ಯಕ್ತಿಗಳಾದಂತ ಅಂಬಾನಿಗಳಿರ್ಬೋದು, ಮತ್ತಿನ್ಯಾರೋ ಉದ್ಯಮಿಗಳು ಅವರು ತೆಗೆದುಕೊಳ್ಳುವಂತ ಕೇಂದ್ರ ಸರ್ಕಾರದ ಭದ್ರತಾ ವೆಚ್ಚವನ್ನ ಅವರೇ ಭರಿಸಬೇಕು. ಯಾರು? ಖಾಸಗಿ ವ್ಯಕ್ತಿಗಳು. ಅಂದ್ರೆ ಇದು ಯಾರಿಗೆ ಸರ್ಕಾರದ ಕಡೆಯಿಂದ ಆ ವೆಚ್ಚವನ್ನ ಭರಿಸೋದಕ್ಕೆ ಸಾಧ್ಯ? ಯಾರು ಅದಕ್ಕೆ ಮಾನ್ಯತೆ ಪಡ್ಕೊಳ್ತಾರೆ ಅಂದ್ರೆ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತವರಿಗೆ ಜನರ ತೆರಿಗೆ ಹಣದಿಂದ Z+ ಭದ್ರತೆಯನ್ನು ಕೊಡಬಹುದು ಮತ್ತು ಅವರ ತೆರಿಗೆ ಹಣ ಸರ್ಕಾರ ಭರಿಸುತ್ತೆ. ಇನ್ನು ಉಳಿದವರು ಅವರ ಒಂದು ಭದ್ರತೆಯ ವೆಚ್ಚವನ್ನು ಅವರೇ ಭರಿಸಬೇಕು ಅಂತ ಹೇಳಿದ್ರು. ಆದ್ರೆ ಮೋಹನ್ ಭಾಗವತ್ ಜಿ ಅವರು ಯಾವ ಸಾಂವಿಧಾನಿಕ ಹುದ್ದೆಯನ್ನ ಪಡೆದು, ಮೋಹನ್ ಭಾಗವತ್ ಜಿ ಅವರು ಯಾವುದೇ ಸಾಂವಿಧಾನಿಕ ಹುದ್ದೆಗಳನ್ನ ಅಲಂಕರಿಸದೇ ಇದ್ರೂ ಕೂಡ ಅವರಿಗೆ Z+ ಭದ್ರತೆಯನ್ನ ಕೊಡ್ಲಾಗ್ತಾ ಇದೆ. ಅದು ಜನರ ತೆರಿಗೆಯ ಹಣದಿಂದ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಮೋಹನ್ ಭಾಗವತ್ ಜಿ ಅವರು MLAನೂ ಅಲ್ಲ, MP ನೂ ಅಲ್ಲ, ಅವರು ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲ. ಅವರು ಒಂದು ಸಂಘದ ಮುಖ್ಯಸ್ಥರಾಗಿದ್ದಾರೆ. ಆದ್ರೆ ಅವ್ರಿಗೆ Z+ ಭದ್ರತೆ ಮತ್ತು ಜನರ ತೆರಿಗೆಯ ಹಣ. ಇನ್ನೊಂದು ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಡೀಟೇಲ್ ಕೊಡ್ತೀನಿ ನೋಡಿ. ಏನಿದು Z+ ಭದ್ರತೆ ಅಂದ್ರೆ? ಈ ಒಂದು Z+ ಭದ್ರತೆಯಲ್ಲಿ ಈ CISF ಅಂತ ಏನಿದೆಯಲ್ಲ, ಈ ಒಂದು ಕೇಂದ್ರ ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಏನು ಗೃಹ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಈ ಫೋರ್ಸಸ್ ಇದೆಯಲ್ಲ, ಈ ಒಂದು ರಕ್ಷಣಾ ಪಡೆ, ಇದರಲ್ಲಿ ಸುಮಾರು 50ರಿಂದ 60 ಕಮಾಂಡೋಗಳು. ಇವರು 24x7 ಕೆಲಸ ಮಾಡ್ತಾರೆ. ವರ್ಷದ 365 ದಿನಗಳಲ್ಲೂ ಕೂಡ ಇವರಿಗೆ ರಕ್ಷಣೆಯನ್ನ ಕೊಡ್ತಾರೆ. ಅವ್ರ ಜೊತೆಗೆ 16 ಬುಲೆಟ್ ಪ್ರೂಫ್ ಕಾರ್ಗಳು ಇರ್ತವೆ. ಆಮೇಲೆ ಕ್ಯಾರವಾನ್ ವ್ಯವಸ್ಥೆ ಇರುತ್ತೆ. ಜೊತೆಗೆ ಅವರು ಹೋಗುವ ಜಾಗದ ಪೂರ್ವಭಾವಿ ಸಂಪೂರ್ಣವಾದ ತನಿಖೆಯನ್ನ ಮಾಡಲಾಗತ್ತೆ. ವೈದ್ಯಕೀಯ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಅವರೆಲ್ಲರೂ ಕೂಡ ಇರ್ತಾರೆ. ಹೀಗೆ ಜೊತೆಗೆ 3 ಹಂತದ ಸರ್ಪಗಾವಲು ಇರುತ್ತೆ. ಇಷ್ಟೆಲ್ಲ ವೈದ್ಯಕೀಯ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು, ಒಂದು 50ರಿಂದ 60 ಕಮಾಂಡೋಗಳು, ಮತ್ತೆ ಅದು ಇವರು ಹೋಗುವ ಜಾಗದಲ್ಲೆಲ್ಲ ಪೂರ್ತಿ ತನಿಖೆ, ಒಂದೆಲ್ಲ ತಪಾಸಣೆ, ಎಷ್ಟೊಂದು ಅವ್ರಿಗೆ ಒಂದು ಘನತೆಯನ್ನ ಬಿಂಬಿಸುವಂತ ಒಂದು ಭದ್ರತೆ ಇದು. ಇಷ್ಟೆಲ್ಲ ಕೊಟ್ಟರು ಕೂಡ ನಾವು ಸರ್ಕಾರದಿಂದ ಒಂದು ಪೈಸೆ ಪಡೆಯಲ್ಲ ಅಂತ ಹೇಳ್ತಿದ್ದಾರೆ. ನೀವು ಪಡಿತಾ ಇಲ್ಲ ಸ್ವಾಮಿ, ನೀವು ಪಡಿತಾ ಇಲ್ಲ, ಬೇರೆ ಕಡೆಯಿಂದ ಪಡಿತಾ ಇದ್ದೀರಿ ಅನ್ನುವಂಥ ಅನುಮಾನ ಬಂದಿದೆ. ಆ ಅನುಮಾನಕ್ಕೆ ಸ್ಪಷ್ಟನೆ ಕೊಡುವುದು ಹೇಗೆ ಅಂದರೆ, ನೀವು ಸಂವಿಧಾನದ ವ್ಯಾಪ್ತಿಗೆ ಒಳಪಡಿ ನಿಮ್ಮ ಸಂಘವನ್ನು ನೋಂದಣಿ ಮಾಡಿಸಿ,
ಜೊತೆಗೆ ಕಳೆದ 10 ವರ್ಷಗಳಲ್ಲಿ 54 ಕೋಟಿ, ತಿಂಗಳಿಗೆ 40-50 ಲಕ್ಷ, ವರ್ಷಕ್ಕೆ 5.5 ಕೋಟಿ, 5 ಲಕ್ಷ 5 ಕೋಟಿ 4 ಲಕ್ಷ ಹಣ, ಇಷ್ಟೆಲ್ಲ ಖರ್ಚು ಮಾಡ್ತಿದ್ದಾರೆ. ಯಾರಿಗೆ? ನಿಮಗೆ, ಜನರ ತೆರಿಗೆ ಹಣದಿಂದ. ಈ ಋಣಕ್ಕೋಸ್ಕರನಾದ್ರೂ ಕೂಡ ನೀವು ಸಂಘವನ್ನ ನೋಂದಣಿ ಮಾಡಿಸಿ. ಯಾಕೆಂದ್ರೆ ಇಷ್ಟೆಲ್ಲ ಕೊಡ್ತಾ ಇದೀವಪ್ಪ, ಇವರಿಂದ ನಮಗೇನ್ ಲಾಭ? ಮೋಹನ್ ಭಾಗವತ್ ಜಿ ಅವರಿಗೆ ಜನರ ತೆರಿಗೆ ಹಣದಲ್ಲಿ ಇಷ್ಟು ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಇವರಿಂದ ಸಮಾಜಕ್ಕೆ ಏನ್ ಕಾಂಟ್ರಿಬ್ಯೂಷನ್ ಸಿಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಬರಬಹುದು. ಅಲ್ರಿ, ನಾವು ವರ್ಷಕ್ಕೆ ಕಳೆದ 10 ವರ್ಷಗಳಲ್ಲಿ 54 ಕೋಟಿ ಹಣವನ್ನ ಖರ್ಚು ಮಾಡಿದ್ದೇವೆ, ಆದ್ರೆ ಇವ್ರ ಮೇಲೆ ಇಂಥದ್ದೊಂದು ಆರೋಪ ಇದೆ, ಇವ್ರ ಸಂಘದ ಮೇಲೆ ಯಾಕ್ರಿ ಇವರು ನೋಂದಣಿ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಅದು ನಿಮಗೆ ಕಳಂಕ ಅಲ್ವಾ? ಹಾಗಾಗಿ ಜನರ ತೆರಿಗೆ ಹಣವನ್ನು ನೀವು ಪಡ್ಕೊಳ್ತಾ ಇದ್ದೀರಿ, ಅದರ ಲಾಭದಲ್ಲಿದ್ದೀರಿ, ಮತ್ತೆ ಜನರ ತೆರಿಗೆ ಹಣದಲ್ಲಿ ನೀವು ರಕ್ಷಣೆಯಲ್ಲಿದ್ದೀರಿ, ಮತ್ತೆ ನಿಮಗೆ ಬಿಲ್ಡಪ್ ಕೂಡ ಸಿಗ್ತಾ ಇದೆ. ಇಷ್ಟೆಲ್ಲ ಸಿಕ್ಕಾದ್ಮೇಲೆ ನೀವು ಅಕೌಂಟಬಿಲಿಟಿ, ಪಾರದರ್ಶಕತೆ, ಉತ್ತರದಾಯಿತ್ವ ನಿಮಗೆ ಮುಖ್ಯ ಆಗಬೇಕು ಅಲ್ವಾ? ಇಷ್ಟೆಲ್ಲ ಭದ್ರತೆ, 54 ಕೋಟಿ ಭದ್ರತೆ ಕೊಡ್ತಾ ಇದೀವಿ, ಕಮಾಂಡೋಗಳನ್ನ ಕೊಡ್ತಾ ಇದೀವಿ, ಸಿಬ್ಬಂದಿಗಳನ್ನ ಕೊಡ್ತಾ ಇದೀವಿ, ನಿಮಗೋಸ್ಕರ 24x7 ಕೆಲಸ ಮಾಡ್ತಾ ಇದ್ದಾರೆ. ನೀವು ಸಮಾಜಕ್ಕೆ ಏನ್ ಕೊಡ್ತಾ ಇದ್ದೀರಿ ಅದನ್ನ ನೀವು ಹೇಳ್ಬೇಕು. ಏನೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಏನೆಲ್ಲ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ, ಯಾವ ರೀತಿಯ ಮಾರ್ಗದರ್ಶನ? ಸಮಾನತೆಯ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ? ಸಮಾಜದಲ್ಲಿ ಶಾಂತಿ ಉಂಟಾಗೋದಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ? ಸಮಾಜದಲ್ಲಿ ಜನರಿಗೆ ಉಪಯೋಗ ಆಗುವಂತ ಕೆಲಸಗಳನ್ನೇನಾದ್ರು ಮಾಡ್ತಾ ಇದ್ದೀರಾ? ಅದ್ರ ಬಗ್ಗೆ ನೀವು ಸ್ಪಷ್ಟನೆ ಕೊಡಿ. ಇಷ್ಟೆಲ್ಲ ಸೇವೆಯನ್ನ ತೆಗೆದುಕೊಂಡು ನಿಮ್ಮ ಕೊಡುಗೆ ಏನು? ಸಮಾಜದಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಸ್ವಾಮಿ, ಈ ಕ್ಷಣಕ್ಕೂ ಕೂಡ ಎಷ್ಟೋ ಜನಕ್ಕೆ ಭೂಮಿ ಇಲ್ಲ, ಮನೆ ಇಲ್ಲ, ಬೀದಿಲಿದ್ದಾರೆ ಅಲೆಮಾರಿಗಳು. ಅವರಿಗೆ ಕೊಡುವುದರ ಬದಲಾಗಿ ನಿಮಗೆ ವರ್ಷಕ್ಕೆ 10 ವರ್ಷದಲ್ಲಿ 54 ಕೋಟಿ ದುಡ್ಡು ಕೊಡ್ತಾ ಇದ್ದಾರೆ. ಆ ದುಡ್ಡು ಅವ್ರಿಗೆ ಕೊಟ್ಟಿದ್ರೆ, ಅದು ಅವರಿಗೆ ತಲುಪಿದ್ರೆ ಬದುಕು ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಅವರಿಗೆ ಸಿಗಬೇಕಾದ ಪಾಲನ್ನ ನೀವು ರಕ್ಷಣೆಯ ರೂಪದಲ್ಲಿ ನೀವು ಪಡ್ಕೊಳ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಮೇಲೆ ಋಣ ಇದೆ, ನಿಮ್ಮ ಮೇಲೆ ಉತ್ತರದಾಯಿತ್ವ ಕೊಡುವ ಜವಾಬ್ದಾರಿ ಇದೆ. ಕೊಡಿ. ಜನ ಕೇಳ್ತಾ ಇದ್ದಾರೆ, ಕೊಡದೇ ಇದ್ರೆ ಮತ್ತೆ ಕೇಳ್ತಾರೆ. ನಮಸ್ಕಾರ.